ಮೊನ್ನೆ ನನ್ನ ಫ್ರೆಂಡ್ ಆಶಾ ಸಿಕ್ಕಿದ್ಲು. ಮನೆ ಕೆಲ್ಸದ ಜೊತೆ ದುಡ್ಡು ಮಾಡೋಕೆ ಏನಾದ್ರೂ ಐಡಿಯಾ ಕೊಡು ಅಂದ್ಲು. ನಾನು ಕೊಟ್ಟ ಐಡಿಯಾ ವರ್ಕ್ ಆಯ್ತು. ಇವತ್ತು ಅವಳು ದಿನಕ್ಕೆ 500ರಿಂದ 1000 ರೂಪಾಯಿ ಆರಾಮಾಗಿ ಸಂಪಾದನೆ ಮಾಡ್ತಿದ್ದಾಳೆ. ಆಶಾಳಿಗೆ ವರ್ಕ್ ಆದ ಆ ಸೀಕ್ರೆಟ್ ಟ್ರಿಕ್ಸ್ ನಿಮ್ಗೂ ಯೂಸ್ ಆಗ್ಲಿ ಅಂತ 10 ಬೆಸ್ಟ್ ಐಡಿಯಾಸ್ ತಂದಿದ್ದೀನಿ ನೋಡಿ. ಆಶಾ ಮಾಡಿದ್ದು ಇದನ್ನೇ. ಮನೆಯಲ್ಲೇ ಸಾಂಬಾರ್ ಪುಡಿ ಮಾಡಿ ಮಾರಿದ್ಲು. ಈಗ ಅವಳ ಪುಡಿಗೆ ಫ್ಯಾನ್ಸ್ ಜಾಸ್ತಿ. ಅಡುಗೆ ಚೆನ್ನಾಗಿ ಮಾಡ್ತೀರಾ? ಹಾಗಿದ್ರೆ ಆಫೀಸ್ಗೆ ಹೋಗೋರಿಗೆ ಟಿಫಿನ್ ಸರ್ವಿಸ್ ಶುರು ಮಾಡ್ಬೋದು. ಇವತ್ತಿನ ಕಾಲದಲ್ಲಿ ಬ್ಲೌಸ್ ಡಿಸೈನ್ ಮಾಡೋದು ಸಖತ್ ಪ್ರಾಫಿಟ್ ತರೋ ಬಿಸ್ನೆಸ್. ಬನ್ನಿ ಮುಂದಿನ ಐಡಿಯಾ ನೋಡೋಣ. ಮೀಶೋ ತರಹದ ಆಪ್ಸ್ ಬಳಸಿ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಪ್ರಾಡಕ್ಟ್ಸ್ ಶೇರ್ ಮಾಡಿ ಕಮಿಷನ್ ಗಳಿಸಬಹುದು. ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಮೆಹಂದಿ ಹಾಕೋದ್ರಿಂದ ತಕ್ಷಣಕ್ಕೆ ದುಡ್ಡು ಮಾಡಬಹುದು. ಸಂಜೆ ಕೇವಲ 2 ಗಂಟೆ ಪಾಠ ಹೇಳ್ಕೊಟ್ರೆ ಮನೆಯಲ್ಲೇ ಒಂದು ಒಳ್ಳೆ ಆದಾಯ ಗಳಿಸ್ಬೋದು. ಕೆಲಸಕ್ಕೆ ಹೋಗೋ ತಾಯಂದಿರ ಮಕ್ಕಳಿಗೆ ಒಂದು ಸಣ್ಣ ಪ್ರೀತಿಯ ಜಾಗ ಕೊಟ್ರೆ ಸಾಕು. ಹಳೆ ಬಟ್ಟೆಗಳಿಂದ ಕ್ರಿಯೇಟಿವ್ ಆಗಿ ಬ್ಯಾಗ್ ಅಥವಾ ಮ್ಯಾಟ್ ಮಾಡಿ ಆನ್ಲೈನ್ನಲ್ಲಿ ಮಾರಾಟ ಮಾಡಬಹುದು. ನಿಮ್ಮ ಟ್ಯಾಲೆಂಟ್ ಏನಿದ್ರೂ ವಿಡಿಯೋ ಮಾಡಿ ಹಾಕಿ. ಅದೃಷ್ಟ ಇದ್ರೆ ನೀವೇ ನೆಕ್ಸ್ಟ್ ಸ್ಟಾರ್. ಸ್ವಲ್ಪ ಫೋನ್ ಯೂಸ್ ಮಾಡೋಕೆ ಬಂದ್ರೆ ಸಾಕು, ಆನ್ಲೈನ್ನಲ್ಲಿ ಸಿಂಪಲ್ ಡೇಟಾ ಎಂಟ್ರಿ ಕೆಲಸಗಳು ಸಿಗುತ್ತೆ. ನೋಡಿ, ಆಶಾ ಶುರು ಮಾಡಿದ್ದು ಒಂದೇ ಒಂದು ಸಣ್ಣ ಸಾಂಬಾರ್ ಪುಡಿ ಪ್ಯಾಕೆಟ್ನಿಂದ. ಯಾರು ತಗೋತಾರೋ ಅಂತ ಭಯ ಇತ್ತು ಅವಳಿಗೆ. ಆದ್ರೆ ಕ್ವಾಲಿಟಿ ಚೆನ್ನಾಗಿದ್ರೆ ಜನ ಹುಡ್ಕೊಂಡು ಬರ್ತಾರೆ ಅನ್ನೋದಕ್ಕೆ ಅವಳೇ ಒಂದು ಎಕ್ಸಾಂಪಲ್. ಇಲ್ಲೊಂದು ಸೀಕ್ರೆಟ್ ಹೇಳ್ತೀನಿ ಕೇಳಿ. ಸ್ಟಾರ್ಟ್ ಮಾಡೋಕೆ ನಿಮ್ಮ ಮೊದಲ ಮಾರ್ಕೆಟ್ ಯಾವುದು ಅಂತ ತಿಳ್ಕೊಳ್ಳೋದು ಮುಖ್ಯ. ನೀವು ಏನೇ ಕೆಲಸ ಶುರು ಮಾಡಿದ್ರೂ ಫಸ್ಟ್ ವಾಟ್ಸಪ್ ಸ್ಟೇಟಸ್ನಲ್ಲಿ ಹಾಕಿ, ನಮ್ಮ ಅಕ್ಕಪಕ್ಕದವರೇ ನಮಗೆ ದೊಡ್ಡ ಮಾರ್ಕೆಟ್. ನಮ್ಮ ಸೂಪರ್ ಸ್ಟಾರ್ಸ್ಗೆ ದುಡ್ಡು ಬಂತು, ಈಗ ಕಿಚನ್ ಕೆಲಸನೂ ಈಸಿ ಆಗ್ಬೇಕಲ್ವಾ? ಮುಂದಿನ ವಿಡಿಯೋದಲ್ಲಿ ಗೃಹಿಣಿಯರ ಕೆಲಸ ಅರ್ಧದಷ್ಟು ಕಡಿಮೆ ಮಾಡೋ 5 ಕಿಚನ್ ಹ್ಯಾಕ್ಸ್ ಬಗ್ಗೆ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿದ್ರಿ ಅಲ್ವಾ? ಗಂಡನತ್ರ ಪರ್ಸ್ ಕೇಳೋದಕ್ಕಿಂತ ಗಂಡನಿಗೆ ಪರ್ಸ್ ಕೊಡೋ ತರ ಬೆಳೆಯೋಣ ಸೂಪರ್ ಸ್ಟಾರ್ಸ್. ಲೈಕ್, ಶೇರ್, ಕಮೆಂಟ್ ಮಾಡಿ. ಟಾಟಾ.